ಭಕ್ತರ ಮಂದಿಗೆ ಎಲ್ಲರಿಗೂ ಕಪಿಲೇಶ್ವರ ಟ್ರಸ್ಟು ಮತ್ತು ಕಪಿಲೇಶ್ವರ ಗುಡಿ ಕಡೆಯಿಂದ ನಮಸ್ಕಾರ. ರೈಟ್ ಅಂದ್ರೆ ಲಾಸ್ಟು ಇದು ಏಪ್ರಿಲ್ ತಿಂಗಳೇನಿತ್ತು, ಫ್ರಮ್ ದಿ 1st of April ನಾವು ಕೆಲವರು ಒಂದು ಗೈಡ್ಲೈನ್ಸ್ ನಾವು ಟ್ರಸ್ಟ್ ಒಂದಿದ್ದು ಹಾಕಿದ್ದೀವಿ. ಯಾಕಂದ್ರೆ ಇದು ಗುಡಿ ಅಂತ ಒಂದು ನಮ್ಮ ಹಿಂದೂ ಧರ್ಮದಾಗ ಒಂದು ಸಂಸ್ಕೃತಿ ನಮ್ಮದೇನು ಇದಿದೆ, ಶ್ರದ್ಧಾ ಕೇಂದ್ರ ಏನಿದೆ, ಆ ಪ್ರಕಾರ ನಾವು ಇದು ಫಾಲೋ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನೀವು ನೋಡಿರಿ, ಎಲ್ಲೇ ನಾವು ಹೊರಗೆ ಹೋಗ್ತೀವಿ, ಭಾಳ ಗುಡಿದಾಗ ನೀವು ಡ್ರೆಸ್ ಕೋಡ್ ಇರ್ತದೆ. ಅಲ್ಲಿ ಅಂದ್ರೆ ಕಂಪಲ್ಸರಿ ಆ ಡ್ರೆಸ್ಸು ಅದು ಅಂದ್ರೆ ಕೆಲವು ಕಡೆ ಇದು ಯಾವುದು ಆ ಪ್ರಕಾರ ಬಟ್ಟೆ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೋ ಆ ಪ್ರಕಾರ ನಾವು ಫಾಲೋ ಮಾಡ್ತೀವಿ. ಮತ್ತು ಇಲ್ಲಿ ಸುಧಾ ನಾವು ಎಲ್ಲ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಮೀಟಿಂಗ್ ಮಾಡಿಕೊಂಡು ಆ ಪ್ರಕಾರ ನಾವು ಫಾಲೋ ಮಾಡಬೇಕಂತ ನಾವು ವಿಚಾರಿಸ್ಕೊಂಡು ಸುಮಾರು 1st ಏಪ್ರಿಲಿಂದ ಅದು ಗೈಡ್ಲೈನ್ಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇದು ಭಕ್ತರದ್ದು ಒಂದು ಕೇಂದ್ರ ಅಂದರೆ ಶ್ರದ್ಧಾ ಸ್ಥಾನ. ಇದು ಮಂದಿ ಅಂದರೆ ಏನು, ಕೆಲವರು ಮಂದಿ ಅದು ಟೂರಿಸಮ್ ಸ್ಪಾಟ್ ಗತೆ ಒಂದೊಂದು ಸಲ ನೋಡ್ತಾರೋ ಮತ್ತು ಹಂಗೆ ಬೇಕಾದಾಗ ಅಲ್ಲೇ ಬರ್ತಾರೋ, ಶಾರ್ಟ್ ಪ್ಯಾಂಟ್ ಹಾಕ್ತಾರೋ, ಟಿ ಶರ್ಟ್ ಹಾಕ್ತಾರೋ. ಸೊ ಆ ಪ್ರಕಾರ ಇಲ್ಲೇ ಕಪಿಲೇಶ್ವರ ಗುಡಿದಾಗ ನಾವು ಈಗ ರೈಟ್ ಫ್ರಮ್ 1st ಏಪ್ರಿಲ್ ಒಂದು ಸ್ಟ್ರಿಕ್ಟ್ ನಾವು ಗೈಡ್ಲೈನ್ಸ್ ಮಾಡಿದ್ದೀವಿ. ಯಾರಂದ್ರೆ ಜೆಂಟ್ಸ್ ಬರ್ತಾರೋ ಆ ಪ್ರಕಾರ ಹಿ ಶುಡ್ ಹ್ಯಾವ್ ಅ ಪ್ರಾಪರ್ ಯೂನಿಫಾರ್ಮ್. ಅಂದ್ರೆ ಪ್ಯಾಂಟ್ ಇರಲಿ, ಫುಲ್ ಶರ್ಟ್ ಇರಲಿ, ಅಥವಾ ಶಾರ್ಟ್ ಪ್ಯಾಂಟ್ ನಾವು ಎಲ್ಲ ಬ್ಯಾನ್ ಮಾಡಿಬಿಟ್ಟಿವಿ. ಅಕಸ್ಮಾತ್ ಯಾರೇ ಶಾರ್ಟ್ ಪ್ಯಾಂಟ್ ತೊಗೊಂಡು ಯಾರೇ ಬರ್ತಾರಂದ್ರೆ ನಾವು ಅವ್ರಿಗೆ ದರ್ಶನ ನಾವು ಮಾಡ್ಲಿಕ್ಕೆ ಕೊಡಂಗಿಲ್ಲ. ಮತ್ತು ಲೇಡೀಸ್ ಅಂದ್ರೆ ಹೆಂಗು ಅದು ಡ್ರೆಸ್ ಕೊಡ್ದಾಗಂದ್ರೆ ಸಾಡಿ ನಡೀತದ, ಚೂಡಿದಾರ್ ನಡೀತದ. ಆ ಪ್ರಕಾರ ನೀವು ಸ್ವಲ್ಪ ಅದು ಎಲ್ಲರಿಗೂ ನಾವು ಅಂದ್ರೆ ಮಂದಿಗೆ ನಾವು ಆಹ್ವಾನ ಮಾಡ್ತೀವಿ. ಆ ಪ್ರಕಾರ ನೀವು ಇಲ್ಲಿ ಗುಡಿಗೆ ದರ್ಶನ ಸಲುವಾಗಿ ಒಂದು ಶ್ರದ್ಧೆ ಮತ್ತು ಒಂದು ಶ್ರದ್ಧೆ ಭಾವನೆ ಇಲ್ಲೇ ಬರ್ಲಿಕ್ಕೆ ಬೇಕು, ಭಕ್ತಿ ಭಾವನೆ ಒಂದು ಬರ್ಲಿಕ್ಕೆ ಬೇಕು. ಆ ಪ್ರಕಾರ ನಾವು ಇದು ಯೋಜನೆ ಮಾಡಿದ್ದೀವಿ. ಸುಂದರ ಆಗತ್ತೆ, ಅವ್ರಿಗೂ ಸುಧಾ ಒಂದು ಇದಾಗ್ಲಿಕ್ಕತ್ತದ, ಭಕ್ತಿ ಭಾವನೆ ಅವ್ರು ಬರ್ಲಿಕ್ಕತ್ತಾರ. ಮತ್ತು ಮುಂಚೆ ಹಂಗಿತ್ತು, ಕೆಲವ್ರು ಮಂದಿ ಹಾಫ್ ಪ್ಯಾಂಟ್ ಹಾಕ್ಕೊಂಡು ಬರ್ತಾಯಿದ್ರು, ಈಗೆಲ್ಲ ಸ್ಟಾಪ್ ಆಗಿದೆ. ಈ ದೇವಸ್ಥಾನ ಒಂದು ದಕ್ಷಿಣ ಕಾಶಿ ಅಂತ ಇದೆ. ಇದು ಧಾರ್ಮಿಕತೆಯನ್ನು ಹೊಂದಿದೆ. ಆದ ಕಾರಣ ಎಲ್ಲರೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಾಗ ನೈಟಿಯನ್ನು ಹಾಕ್ಕೊಂಡು ಬರಬಾರ್ದು, ಬರ್ಮೋಡ ಹಾಕ್ಕೊಂಡು ಬರಬಾರ್ದು. ಧಾರ್ಮಿಕತೆಯ ನಮ್ಮ ಸೀರೆ ಮತ್ತು ಸೀರೆಯನ್ನು ಉಟ್ಕೊಂಡು ಬರಬೇಕು. ಆಮೇಲೆ ಡ್ರೆಸ್ ಹಾಕಿದ್ರೆ ಡ್ರೆಸ್ ಮೇಲೆ ತಮ್ಮ ಒಂದು ವೇಲವನ್ನು ಹಾಕ್ಕೊಂಡು ಈ ದೇವಸ್ಥಾನಕ್ಕೆ ಬರಬೇಕಂತ ಭಕ್ತಾದಿಗಳಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈ ನಿಯಮವನ್ನು ಈಗ ದೇವಸ್ಥಾನದವರು ಆದೇಶ ಮಾಡಿದ್ದಾರೆ, ಇದನ್ನು ನೀವೆಲ್ಲ ಸ್ವಾಗತ ಮಾಡ್ತೀರಿ? ಹೌದು. ಈ ದೇವಸ್ಥಾನದ ಕಮಿಟಿಯವರು ಈ ಉಡುಗೆ ತೊಡುಗೆಗಳನ್ನು ಅವರು ಜಾರಿಗೆ ತಂದಿದ್ದಾರು. ಅದಕ್ಕೆ ದೇವಸ್ಥಾನಕ್ಕೆ ಬಂದ್ರೆ ತಾವು ತಮ್ಮ ಉಡುಗೆ ತೊಡುಗೆಗಳಲ್ಲಿ ಧಾರ್ಮಿಕತೆಯನ್ನು ಹೊಂದಬೇಕಂತ ನಾ ಕೇಳ್ಕೊಳತ್ತಿದ್ದೇನೆ ಭಕ್ತರಲ್ಲಿ.